ಹಲಸಿನಕಾಯಿ ಸೀಸನ್ ಶುರು ಆಗಿದೆ. ಸೊ ಇವತ್ತು ಅದರಿಂದ ಒಂದು ಹಳ್ಳಿ ಸ್ಟೈಲಲ್ಲಿ ಹಲಸಿನಕಾಯಿ ಹಾಕಿ ಬಸ್ಸಾರು ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಅದನ್ನು ಮೇಲ್ಗಡೆ ಇದೆಲ್ಲ ಚೆನ್ನಾಗಿ ಕೆತ್ಕೋಬೇಕಾಗುತ್ತೆ. ಹಳ್ಳಿ ಕಡೆ ಮಚ್ಚು ತಗೊಂಡು ಕೆಚ್ಚಿದ್ರೆ ಕ್ಲೀನಾಗಿ ಬರುತ್ತೆ. ಬಟ್ ಇಲ್ಲಿ ಚಾಕುಲೇ ಈ ಥರ ಟ್ರೈ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ರಿಮೂವ್ ಮಾಡಿಕೊಂಡು ಒಳಗಡೆಯಿಂದ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕಾಗುತ್ತೆ. ಏನಂದರೂ ಹಾಲು ತುಂಬ ಇದ್ದು ಕೈ ಅಂಟಾದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಕ್ಲೀನಾಗಿ ಬರುತ್ತೆ. ನೋಡಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಇದರಲ್ಲಿ ಫೈಬರ್ ತುಂಬ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈಗೊಂದು ಕುಕ್ಕರಿಗೆ ಹೆಸರು ಕಾಳು ಮತ್ತು ಹಲಸುಂಡೆ ಕಾಳು ಹಾಕೋಬೇಕಾಗುತ್ತೆ. ಯಾವ ಕಾಳು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಮ್ಮಮ್ಮ ಮಾಡ್ತಿದ್ದಾರೆ. ಹೆಸರು ಕಾಳು ಮತ್ತು ಹಲಸುಂಡೆ ಕಾಳು ಹಾಕ್ಬಿಟ್ಟು ಇದ್ರ ಜೊತೆಗೆ ನೆನೆಸಿರೋ ತೊಗರಿ ಕಾಳು ಕೂಡ ಹಾಕ್ತಿದ್ದಾರೆ. ನೀವು ಬೇಕಂದರೆ ನೆನೆಸಿರೋ ಕಡಲೆಕಾಳು ಕೂಡ ಹಾಕ್ಕೋಬೋದು. ಸೊ ಎಲ್ಲ ಕಾಳುಗಳು ಹಾಕಿ ಮಿಕ್ಸಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದ್ರ ಜೊತೆಗೆ ಏನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಲ್ಲ ಹಲಸಿನಕಾಯಿ ಅದನ್ನು ಕೂಡ ಹಾಕ್ಕೊಂಡು ಈಗ ಇದಕ್ಕೆ 2 ಟೊಮೊಟೊ ಹಾಕೋತಾ ಇದ್ದಾರೆ. 2 ಟೊಮೊಟೊ ಮತ್ತು ಒಂದು 10 ಹಸಿಮೆಣಸಿನಕಾಯಿ. ನಿಮಗೆ ಖಾರ ಕಮ್ಮಿ ಬೇಕಂದರೆ ಖಾರ ಕಮ್ಮಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕೆಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಸೊ ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಅದು ಬೇಯಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕಿ ಮತ್ತು ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬರಬೇಕಾಗುತ್ತೆ. ಸೊ ಒಂದು 3 ವಿಷಲ್ ಬಂದರೆ ಏನಾಗೋದು ಹಲಸಿನಕಾಯಿ ಮತ್ತು ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದು ಬೇಯೋಷ್ಟರಲ್ಲಿ ನೆಕ್ಸ್ಟ್ ಮಸಾಲೆಗೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಮೆಣಸು ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಅದು ಘಮ ಘಮ ಅನ್ನೋ ಥರ ಹುರ್ಕೋಬೇಕು. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಹಿಡಿಯೋಷ್ಟು ತೆಂಗಿನಕಾಯಿ ಸಾಕಾಗುತ್ತೆ. ಒಂದು ಅರ್ಧ ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿ ಹಾಕಿದ್ದೀವಿ ಆಲ್ರೆಡಿ. ಬಟ್ ಇವಾಗ ಒಣಮೆಣಸಿನ್ಕಾಯಿ ಹಾಕೋಬೇಕಾಗುತ್ತೆ. ಒಂದು 5 ಒಣಮೆಣಸಿನ್ಕಾಯಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, 2 ಸ್ಪೂನಷ್ಟು ಕಡಲೆ ಇದೆಲ್ಲ ಹಾಕ್ಕೊಂಡು ಜಸ್ಟ್ ಬಿಸಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಎಣ್ಣೆ ಏನೂ ಹಾಕೋಗಿಲ್ಲ, ಹಾಗೆ ಬಿಸಿ ಮಾಡ್ಕೋಬೇಕು. ಸೊ ಈ ಥರ ಬಿಸಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇದು ಆರಿದ ಮೇಲೆ ಎಲ್ಲನೂ ಕೂಡ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರ ಎಣ್ಣೆ ಏನು ಯೂಸ್ ಮಾಡಿಲ್ಲ. ಸೊ ಹಾಗೆ ರುಬ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಏನು ಬೇಯಬೇಕಾದಾಗ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಸೊ ಅದು ಹಸಿಮೆಣಸಿನ್ಕಾಯಿ ಮತ್ತು ಏನು ಟೊಮೊಟೊ ಹಾಕಿದ್ವಲ್ಲ, ಸೊ ಆ ಟೊಮೊಟೊ ಎರಡೂ ಕೂಡ ಇದ್ರ ಜೊತೆಗೇ ಎತ್ತಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ ಎಲ್ಲ ತರಕಾರಿ ಬೆಂದಿದೆ, ಎಲ್ಲ ಕಾಳುಗಳು ಕೂಡ ಬೆಂದಿದೆ, ಹಲಸಿನಕಾಯಿ ಕೂಡ ಕ್ಲೀನಾಗಿ ಬೆಂದಿದೆ. ಸೊ ಇವಾಗ ಅದಕ್ಕೆ ಬೇಯಬೇಕಾದಾಗ ಹಾಕಿದ ಟೊಮೊಟೊ ಮತ್ತು ಹಾಕಿದ ಮೆಣಸಿನ್ಕಾಯಿ, ಸೊ ಇದೆರಡು ಕೂಡ ಎತ್ತಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಅದು ಪೇಸ್ಟ್ ಮಾಡಿದ ಮೇಲೆ ಏನು ಬೇಯೋ ಕಾಳು ಇತ್ತಲ್ಲ, ಸೊ ಅದನ್ನೇ 1-2 ಸೌಟಷ್ಟು ಎತ್ತಿ ಹಾಕೋಬೇಕು. ಇದನ್ನೇ ಹಾಕ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಏನು ಬೇಯಿಸಿದ ಕಾಳು ಇದೆಯಲ್ಲ ಅದನ್ನೇ 1-2 ಸೌಟಷ್ಟು ಎತ್ತಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಅದು ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಒಗ್ಗರಣೆ ಹಾಕಿದ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋ ನೆಸೆಸಿಟಿ ಏನಿರೋದಿಲ್ಲ. ಜಸ್ಟ್ ಒಂದು ಅರ್ಧ ಫ್ರೈ ಆದರೆ ಸಾಕು. ನೋಡಿ ಈ ಥರ ಚಟಪಟ ಸೌಂಡ್ ಬಂದು ಫ್ರೈ ಆದರೆ ಅಷ್ಟು ಸಾಕಾಗುತ್ತೆ. ಸೊ ಇವಾಗ ಏನು ರುಬ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ರುಬ್ಕೊಂಡಿರೋ ಪೇಸ್ಟ್ನ ಇದರೊಳಗಡೆ ಹಾಕಿ ಕ್ಲೀನಾಗಿ ಅದರೊಳಗಡೆ ಎಣ್ಣೆಯಲ್ಲಿ ಸ್ವಲ್ಪ ಕೈಯಲ್ಲಿ ಆಡಿಸ್ಬೇಕಾಗುತ್ತೆ. ಸೌಟಲ್ಲಿ ಒಂದು ಸುತ್ತಬೇಕಾಗುತ್ತೆ. ಸೊ ಇದಾದಮೇಲೆ ಏನು ಕಾಳು ಬೇಯಿಸ್ಬೇಕಾದಾಗ ನೀರಿತ್ತಲ್ಲ, ಸೊ ಆ ನೀರನ್ನ ವೇಸ್ಟ್ ಮಾಡೋ ಹೋಗಿಲ್ಲ, ಆ ನೀರನ್ನ ಕೂಡ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಆವಾಗ ಅದ್ರ ನೀರೆಲ್ಲ ಇಟ್ಕೊಂಡು ಚೆನ್ನಾಗಿರುತ್ತೆ ಬಸ್ಸಾಂಬಾರು. ಸೊ ನೋಡಿ, ಆ್ಯಂಡ್ ನಮಗೆ ಎಷ್ಟು ತಿಕ್ಕಾಗಿ ಸಾಂಬಾರು ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ನಾವು 2 ಟೈಮ್ಸ್ ಮಾಡ್ತಿರೋದ್ರಿಂದ ಜಾಸ್ತಿ ನೀರು ಹಾಕೋತಾ ಇದ್ದೀವಿ. ಸೊ ನೀವೇನಾದರೂ ಕಮ್ಮಿ ಮಾಡ್ತಿದ್ರೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅಷ್ಟಕ್ಕೆ ನೀವು ಮಸಾಲೆ ರುಬ್ಕೋಬೇಕಾಗುತ್ತೆ. ಸೊ ನಮಗೆ ಥಿಕ್ನೆಸ್ ಎಷ್ಟು ಬೇಕು ಸೊ ಅಷ್ಟು ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರೋ ಹಾಗೆ ಕುದಿಸ್ಕೊಂಡ್ರೆ ಸಾಕು. ಇವಾಗ ಇನ್ನೊಂದು ಪ್ಯಾನ್ ತೊಗೊಂಡು ಅದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಒಂದು ದಪ್ಪದಿದ್ರೆ ಒಂದು ದಪ್ಪದ ಈರುಳ್ಳಿ, ಸಣ್ಣ 2 ಈರುಳ್ಳಿ
ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿರಲ್ಲ, ಎರಡು ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಏನು ಬೇಯಿಸಿರೋ ಕಾಳು ಇದೆಯಲ್ಲ ಅದನ್ನ ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಬೇಕಂದರೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು, ಕೊತ್ತಂಬರಿ ಸ್ವಲ್ಪ ಬೇಕಂದರೆ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಪಲ್ಯ ರೆಡಿ ಆಗಿದೆ, ಸಾಂಬಾರು ಕೂಡ ಕುದೀತಾ ಇದೆ. ಸೊ ಎಷ್ಟು ಸಿಂಪಲ್ಲಾಗಿ ಹಲಸಿನಕಾಯಿ ಹಾಕಿ ಬಸ್ಸಾಂಬಾರು ಮಾಡ್ಬೋದು ಅಂತ ನೋಡಿರಿ ಅಲ್ಲ. ಸೊ ಈ ರೆಸಿಪಿ ಅಂದರೆ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.